ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ, ಹೊಸ ಸಂವತ್ಸರ, ಶ್ರೀ ಪರಾಭವ ನಾಮ ಸಂವತ್ಸರ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭ ಫಲಗಳನ್ನೇ ಕೊಡುವಂಥದ್ದಾಗಲಿ. ಎಲ್ಲ ನವಗ್ರಹಗಳ ಸಂಪೂರ್ಣ ಒಂದು ಅನುಗ್ರಹ ವೀಕ್ಷಕ ಬಂಧುಗಳ ಮೇಲಿರಲಿ. ಯುಗಾದಿ ಹಬ್ಬದಲ್ಲಿ ಈ ಪರಾಭವ ನಾಮ ಸಂವತ್ಸರದ ರಾಜನಾದಂಥವನು ಗುರುಬ್ರಹ್ಮ, ಮಂತ್ರಿಯಾದಂಥವನು ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘಾಧಿಪತಿ ಚಂದ್ರ. ಸಂವತ್ಸರದ ಅಧಿಪತಿಗಳೆಲ್ಲ ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲೇ ಇದ್ದಾರೆ. ಅದರಲ್ಲೂ ರಾಜನಾದಂತಹ ಗುರು ರಾಜ್ಯಭಾರವನ್ನು ನ್ಯಾಯವಾದ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಗುರುವಿನ ಅನುಗ್ರಹ ಅತಿ ಅದ್ಭುತ ಫಲಗಳನ್ನು ಕೊಡುತ್ತೆ. ಗುರುವಿನ ಒಂದು ಕೃಪೆ ಅನ್ನುವಂಥದ್ದು ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ ಅಂತ ಹೇಳ್ಬೋದು. ಮಂತ್ರಿಯಾದಂತಹ ಕುಜನಿಂದ ಅಗ್ನಿಭಯ ಅಥವಾ ಚಂಡಮಾರುತ, ವಾಯುವಿನ ಹೊಡೆತ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಪಶುಪತಿಗಳಿಗೆ ಅಂದರೆ ಪಶುಗಳಿಗೆ ನಾಯಕನಾದಂಥವನು ಕೃಷ್ಣ ಪರಮಾತ್ಮ. ಹಸುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ, ಅಭಿವೃದ್ಧಿಯನ್ನು ಹೊಂದುತ್ತೆ. ಮೇಘಾಧಿಪತಿ ಚಂದ್ರನಾಗಿರೋದ್ರಿಂದ ಮಳೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಅದೇ ರೀತಿಯಲ್ಲಿ ಹಳದಿ ಬಣ್ಣದ ಪದಾರ್ಥಗಳ ಬೆಲೆ ಅನ್ನುವಂಥದ್ದು ಬಹಳ ಕಡಿಮೆ ಆಗುವಂತಹ ಸಂದರ್ಭಗಳು ಉಂಟಾಗುತ್ತೆ. ಇದೆಲ್ಲ ಪಂಚಾಂಗದಲ್ಲಿ ಬರೆದಿರುವಂತಹ ಫಲಗಳು. ಅದನ್ನು ಕೇಳುವಂಥದ್ದು ಬಹಳ ಪುಣ್ಯ ಅಂತ ಕೂಡ ಹೇಳಬಹುದು. ಈ ಸಂವತ್ಸರದಲ್ಲಿ ಅಂದರೆ ಪರಾಭವ ಸಂವತ್ಸರದಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ವರ್ಷದಲ್ಲಿ 2 ಬಾರಿ ಸ್ಥಾನಪಲ್ಲಟ ಗುರು ಮಾಡೋದರಿಂದ ಎಲ್ಲ ರಾಶಿಯವರಿಗೂ ಕೂಡ ಗುರುಬಲ ಸಿಗೋದಕ್ಕೆ ತುಂಬ ಅವಕಾಶಗಳು ಉಂಟಾಗುತ್ತೆ. ಇನ್ನು ಡಿಸೆಂಬರ್ 5ನೇ ತಾರೀಕು ಕುಂಭ ರಾಶಿಯಿಂದ ರಾಹು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಒಂದು ಗ್ರಹಗಳಿಂದ ಅಂದರೆ ಹೊಸ ಸಂವತ್ಸರದಲ್ಲಿ ಶನಿಯೊಬ್ಬನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಗ್ರಹಗಳು ಕೂಡ ತಮ್ಮ ಸ್ಥಾನವನ್ನು ಪಲ್ಲಟ ಮಾಡ್ತಾರೆ. ಈ ಗ್ರಹಗಳ ಪರಿವರ್ತನೆಯಿಂದ ಯುಗಾದಿ ಹಬ್ಬ ಪರಾಭವ ನಾಮ ಸಂವತ್ಸರದಲ್ಲಿ ಕನ್ಯಾ ರಾಶಿಯವರ ವರ್ಷಫಲ ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ ಆಗಿರುತ್ತೆ ಇದು. ಏಕೆಂದರೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಬಹಳಷ್ಟು ಗ್ರಹಗಳು ಶುಭ ಫಲಗಳನ್ನೇ ಕೊಡ್ತಾ ಇದ್ದಾರೆ. ರಾಹು 6ರಲ್ಲಿದ್ದಾನೆ, ಶನಿ 7ರಲ್ಲಿದ್ದಾನೆ, ಗುರು ಕರ್ಮದಲ್ಲಿದ್ದಾನೆ, ಏಕಾದಶ ಲಾಭಸ್ಥಾನಕ್ಕೆ ಗುರು ಬರ್ತಾನೆ. ಸೊ ಎಲ್ಲ ಗ್ರಹಗಳ ಸಂಚಾರ ಕನ್ಯಾ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಚೆನ್ನಾಗಿದೆ ಅಂದಾಗ ಏನೂ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕಿಂತ ಸ್ವಲ್ಪ ಪ್ರಯತ್ನಗಳನ್ನು ಜಾಸ್ತಿ ಮಾಡೋದು ತುಂಬ ಉತ್ತಮ ಅಂತ ಹೇಳಿಬಿಡ್ತೇನೆ. ಕನ್ಯಾ ರಾಶಿಯವರು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕು. ಯಾಕೆಂದರೆ 2027 ಜೂನ್ ನಂತರದಲ್ಲಿ ಅಷ್ಟಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅದರಲ್ಲೂ ಕೂಡ ಶನಿ ನೀಚ ಕ್ಷೇತ್ರದಲ್ಲಿರ್ತಾನೆ. ಯಾವಾಗ 2027 ಜೂನ್ ನಂತರ. ಈ ವರ್ಷ ಡಿಸೆಂಬರ್ ತಿಂಗಳಲ್ಲಿ ರಾಹು ಪಂಚಮಕ್ಕೆ ಬರ್ತಾನೆ. ಸೊ ಈ ವರ್ಷದ ಅಂತ್ಯ ಭಾಗದಲ್ಲಿ ಅಂದರೆ ಡಿಸೆಂಬರ್ ನಂತರ ಪಂಚಮದಲ್ಲಿ ರಾಹು, 2027 ಜೂನ್ ನಂತರ ಅಷ್ಟಮ ಶನಿ. ಇದು 2.5 ವರ್ಷಗಳ ಕಾಲ ಅಷ್ಟಮ ಶನಿ ಅನ್ನುವಂಥದ್ದು ನಡೆಯುತ್ತೆ. 2027 ಜೂನ್ ನಂತರ ಡಿಸೆಂಬರ್ 5ರ ನಂತರದಲ್ಲಿ 1.5 ವರ್ಷಗಳ ಕಾಲ ರಾಹು ಪಂಚಮದಲ್ಲಿರ್ತಾನೆ. ಆ ಪಂಚಮ ಭಾವದಲ್ಲಿರುವಂತಹ ಅಂದರೆ 5ನೇ ಮನೆಯಲ್ಲಿರುವಂತಹ ರಾಹುವಿನ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಕೂಡ ಬೀಳುತ್ತೆ. ಸೊ ನೀವೊಂದು ಮನೆ ಕಟ್ಟಬೇಕು ಅಂದರೆ ಒಂದು 4-5 ವರ್ಷಗಳ ಪ್ಲ್ಯಾನಿಂಗ್ ಇಟ್ಕೊಂಡಿರ್ತೀರ. ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ ಹೇಳಿದರೆ ಯಾವ ಸ್ಕೂಲ್ನಲ್ಲಿ ಓದಿಸ್ಬೇಕು, ಎಷ್ಟು ವರ್ಷ ಯಾವ ಎಜುಕೇಷನ್ ಅವನಿಗೆ ಕೊಡಬೇಕು, ಇದೆಲ್ಲ ತುಂಬ ದೀರ್ಘಕಾಲದ ಪ್ಲ್ಯಾನಿಂಗ್ ಇರುತ್ತೆ.
ಅದೇ ರೀತಿಯಲ್ಲಿ ನವಗ್ರಹಗಳ ಚಲನೆಯಲ್ಲಿಯೂ ಕೂಡ ದೀರ್ಘಕಾಲದ ಒಂದು ಪ್ಲ್ಯಾನಿಂಗ್ಗಳು ಅತ್ಯಂತ ಅವಶ್ಯಕವಾಗುತ್ತೆ. ಕನ್ಯಾ ರಾಶಿಯವರಿಗೆ ಈ ವರ್ಷದ ಸಮಯ ಏನಿದೆ, ಈ ಹೊಸ ಸಂವತ್ಸರ ತುಂಬ ಉತ್ತಮವಾದಂತಹ ಸಂವತ್ಸರ. ಇದು ಅತ್ಯಧಿಕ ಶುಭ ಫಲಗಳನ್ನು ಕೊಡುವಂತಹ ಸಂವತ್ಸರ. ಡಿಸೆಂಬರ್ 5 ಈ ವರ್ಷ 2027 ಜೂನ್ ನಂತರದ ಶನಿ ಸಂಬಂಧವಾದ ದೋಷಗಳು, ರಾಹು ಸಂಬಂಧವಾದ ದೋಷಗಳು, ಇದೆಲ್ಲದಕ್ಕೂ ಕೂಡ ಪರಿಹಾರಗಳನ್ನು ಈಗಿಂದನೇ ಹುಡುಕೊಳ್ಬೇಕು ಅಥವಾ ಈಗಿಂದನೇ ಅದಕ್ಕೆ ಒಂದು ಬಲಿಷ್ಠವಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಕನ್ಯಾ ರಾಶಿಯವರಿಗೆ ಒಳ್ಳೆ ಟೈಮ್ ಬಂದಾಗ ಸುಮ್ಮನೆ ಕೂತ್ಕೊಂಡ್ರೆ ಮುಂದಿನ ದಿನಗಳಿಗೆ ಬೇಕಾಗುವ ಒಂದು ಫೌಂಡೇಶನ್ ಮಿಸ್ ಆಗುತ್ತೆ. ಅದಕ್ಕೆ ಈ ಪರಾಭವ ಸಂವತ್ಸರ ಕನ್ಯಾ ರಾಶಿಯವರಿಗೆ ಒಂದು ಉತ್ತಮವಾದ ಗುರುಬಲ, ಲಾಭಸ್ಥಾನದಲ್ಲಿ ಗುರು ಇರ್ತಾನೆ. ಗುರುದೃಷ್ಟಿ ಅನ್ನುವಂಥದ್ದು ಶನಿ ಮಹಾತ್ಮನ ಮೇಲೆ ಬೀಳ್ತಾ ಇರುತ್ತೆ. ಏಕಾದಶ ಲಾಭಸ್ಥಾನದಲ್ಲಿ ಗುರು ಕೂತ್ಕೊಳ್ತಾನೆ. ಇದೆಲ್ಲದೂ ಕೂಡ ತುಂಬ ಉತ್ತಮವಾದ ಫಲಗಳು. ಹಾಗಾಗಿ ದೀರ್ಘಕಾಲದ ವ್ಯವಸ್ಥೆಗಳು ಏನಿರುತ್ತೆ, ಎಜುಕೇಷನ್ ಇರ್ಬೋದು, ವಿವಾಹ ಮಂಗಳ ಕಾರ್ಯಗಳಿರಬಹುದು, ಅಥವಾ ಸಂತಾನದ ವ್ಯವಸ್ಥೆಗಳಿರಬಹುದು, ಅಥವಾ ಉದ್ಯೋಗದ ವ್ಯವಸ್ಥೆಗಳಿರ್ಬೋದು, ಇದೆಲ್ಲದನ್ನು ಕೂಡ ಒಂದು ಉತ್ತಮವಾದ ಪ್ಲ್ಯಾಟ್ಫಾರ್ಮಿಗೆ ತಂದುಕೊಳ್ಳುವಂಥದ್ದು, ಒಂದು ಉತ್ತಮವಾದಂತಹ ಫೌಂಡೇಶನ್ಗಳನ್ನು ಹಾಕ್ಕೊಳ್ಳುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬ ಅವಶ್ಯಕವಾದಂತಹ ವಿಚಾರಗಳು. ಇದನ್ನೆಲ್ಲ ಇಲ್ಲಿ ಮಿಸ್ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಗುರಿ ಮುಟ್ಟೋದಕ್ಕಾಗೋದಿಲ್ಲ, ಸಮಸ್ಯೆಗಳು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇಲ್ಲಿ ನೀವು ಈ ಒಂದು ಹೊಸ ಸಂವತ್ಸರದಲ್ಲಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಾ, ಮುಂದಿನ ಒಂದು 5-10 ವರ್ಷಗಳಿಗೆ ಒಂದು ಉತ್ತಮವಾದ ಫೌಂಡೇಶನನ್ನು ಈ ಸಮಯದಲ್ಲಿ ಹಾಕ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಕನ್ಯಾ ರಾಶಿಯವರಿಗೆ ಉಂಟಾಗುತ್ತೆ. ಸೊ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗಲೂ ನಿರೀಕ್ಷೆ ಮಾಡಬಹುದು. ಯಾವುದೇ ಸಮಸ್ಯೆಗಳಿದ್ದರೆ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಯುತ್ತೆ ಜೂನ್ 1ನೇ ತಾರೀಕಿನ ನಂತರದಲ್ಲಿ. ಅಲ್ಲಿಯ ತನಕನೂ ಕೂಡ ಉತ್ತಮ ಸ್ಥಿತಿಗಳೇ ಇದೆ. ಕನ್ಯಾ ರಾಶಿಯವರಿಗೇನು ಯಾವುದೇ ಸಮಸ್ಯೆಗಳಿಲ್ಲ. ಆರೋಗ್ಯದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಇದನ್ನೆಲ್ಲ ಕಾಣ್ಬೋದು. ಯಾವುದಾದ್ರೂ ಹಣದ ಸಹಾಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಜೂನ್ 1ನೇ ತಾರೀಕಿನ ನಂತರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಹಣಕಾಸಿನ ಅಭಿವೃದ್ಧಿಗಳನ್ನು ಕನ್ಯಾ ರಾಶಿಯವರು ಕಾಣ್ತೀರ. ಪ್ರಾಪರ್ಟಿ, ಹೊಸ ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಕನ್ಯಾ ರಾಶಿಯವರಿಗೆ ಖಂಡಿತ ಸಕ್ಸಸ್ಸನ್ನು ಕೊಡುತ್ತೆ. ಇದನ್ನೆಲ್ಲ ಮುಂದೆ ಹಾಕ್ತಾ ಬರಬೇಡಿ. ಏಕೆಂದರೆ 2027 ನಂತರದಲ್ಲಿ ಜೂನ್ ತಿಂಗಳ ನಂತರದಲ್ಲಿ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಸಿಗುವ ಒಂದು ಉತ್ತಮವಾದಂತಹ ಸಮಯ ಇದು. ಈ ಸಮಯದಲ್ಲಿ ನಿಮ್ಮ ಒಂದು ಸ್ಥಿರ ಆಸ್ತಿಪಾಸ್ತಿಗಳ ವಿಚಾರಗಳೇನಿದೆ ಅದನ್ನೆಲ್ಲ ಸೆಕ್ಯೂರ್ ಮಾಡಿಕೊಳ್ಳುವಂಥದ್ದು, ಯಾವುದೇ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಖಂಡಿತ ಮಾಡುವಂಥದ್ದು, ಯಾವುದೇ ಒಂದು ಹಿನ್ನಡೆ ಅನ್ನುವಂಥದ್ದು ಖಂಡಿತ ಆಗೋದಿಲ್ಲ. ಈಗ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳುವಂಥದ್ದು ಉತ್ತಮ. ಎಜುಕೇಷನ್, ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಉತ್ತಮವಾಗುತ್ತೆ, ಯಾವುದೇ ಅಡೆತಡೆಗಳಿಲ್ಲ. ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಮಕ್ಕಳ ವಿಚಾರದಲ್ಲಿಯೂ ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ. ಬಹಳ ಸಮಯದಿಂದ ಕನ್ಯಾ ರಾಶಿಯವರು ಯಾರಾದರೂ ಸಂತಾನದ ಎಕ್ಸ್ಪೆಕ್ಟೇಷನ್ನಲ್ಲಿದ್ದರೆ 100% ಸಕ್ಸಸ್ಸನ್ನು ನೋಡ್ತೀರಾ. ಅದರಲ್ಲೂ ಕೂಡ ವಿದ್ಯಾವಂತ ಅಥವಾ ಪುತ್ರ ಸಂತಾನ ಎವ್ರಿಥಿಂಗ್ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ಯಾವುದೇ ಶತ್ರುಬಾಧೆಗಳಿಲ್ಲ, ಶತ್ರುಗಳೆಲ್ಲ ಮಿತ್ರರಾಗುವಂತಹ ಸಮಯ. ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳುಂಟಾಗುತ್ತೆ. ನಿರೀಕ್ಷೆಗೂ ಮೀರಿದಂತಹ ಒಂದು ಸುಭದ್ರವಾದ ವ್ಯವಸ್ಥೆಗಳನ್ನು ಕನ್ಯಾ ರಾಶಿಯವರು ಕಾಣೋದಕ್ಕೆ ಸಾಧ್ಯ. ಮಾಂಗಲ್ಯ ಸ್ಥಾನದಲ್ಲಿ ಶನಿ ಇದ್ದಾನೆ. ವಿವಾಹ ಇಂಥದ್ದನ್ನು ತುಂಬ ವಿಳಂಬ ಮಾಡುವ ಪ್ರಯತ್ನ ಶನಿ ಮಾಡ್ತಾನೆ. ಏಕೆಂದರೆ ಕನ್ಯಾ ರಾಶಿಯವರಿಗೆ ವಿದ್ಯಾಭ್ಯಾಸದ ನಿಮಿತ್ತವಾಗಿ, ಅಂದರೆ ಹೈಯರ್ ಎಜುಕೇಷನ್ ಈ ಥರದ ವಿಚಾರಗಳನ್ನು ಇಟ್ಕೊಂಡು ವಿವಾಹಗಳನ್ನು ವಿಳಂಬ ಮಾಡ್ಕೊಳ್ತಾ ಬರಬೇಡಿ. ನಾನು ಮುಂಚೆನೇ ಹೇಳ್ತಾ ಇದ್ದೇನೆ, ಕನ್ಯಾ ರಾಶಿಯವರಿಗೆ 5ನೇ ಮನೆಗೆ ರಾಹು ಬರ್ತಾನೆ ಡಿಸೆಂಬರ್ 5ರಲ್ಲಿ. 2027 ಜೂನ್ ನಂತರದಲ್ಲಿ ಅಷ್ಟಮ ಶನಿ ಪ್ರಾರಂಭ ಆಗುತ್ತೆ. ಇದೆಲ್ಲದಕ್ಕಿಂತ ಮುಂಚೆ ಸಿಗುವ ಒಂದು ಗುರುಬಲ ಜೂನ್ 1ನೇ ತಾರೀಕಿನಿಂದ ಕನ್ಯಾ ರಾಶಿಯವರಿಗೆ ಪ್ರಾರಂಭ ಆಗುತ್ತೆ. ಸೊ ಈ ಸಮಯದಲ್ಲಿ ಬರುವ ಸಂಬಂಧಗಳು, ವಿವಾಹ, ಇಂತಹ ಶುಭ ಕಾರ್ಯಗಳನ್ನು ಖಂಡಿತ ವಿಳಂಬ ಮಾಡಿಕೊಳ್ಬೇಡಿ.
ಲಾಭಸ್ಥಾನದಲ್ಲಿ ಗುರು ಉಚ್ಚನಾಗಿ ಸಿಗುವಂಥದ್ದು ಜೂನ್ 1ರಿಂದ ಅಕ್ಟೋಬರ್ 31 ತನಕ ಮಾತ್ರ. ಸೊ ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳುವಂಥದ್ದು ಕನ್ಯಾ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಮೃತ್ಯುಕಂಟಕಗಳಿಲ್ಲ, ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಒಂದು ನೆಮ್ಮದಿಯನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಭಾಗ್ಯೋದಯಗಳು ಉಂಟಾಗುತ್ತೆ. ಭಾಗ್ಯಸ್ಥಾನಾಧಿಪತಿ ಶುಕ್ರನು ಕೂಡ ಈಗ ಉಚ್ಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ತಂದೆಯ ಒಂದು ಅನುಗ್ರಹ, ಆಶೀರ್ವಾದ ಕನ್ಯಾ ರಾಶಿಯವರಿಗೆ ಸಂಪೂರ್ಣ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಒಂದು ಸ್ಥಿರವಾದ ವ್ಯವಸ್ಥೆಗೆ ಬರುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅಥವಾ ನಿಮ್ಮ ನಿರೀಕ್ಷೆಗಿಂತನೂ ಅದು ಒಂದು ಉತ್ತಮ ಸ್ಥಿತಿಗೆ ಬರುತ್ತೆ. ಕರ್ಮ, ಉದ್ಯೋಗ, ಕನ್ಯಾ ರಾಶಿಯವರಿಗೆ ಇದೊಂದು ತುಂಬ ಉತ್ತಮವಾದಂತಹ ಸಮಯ. ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡುವಂಥದ್ದಿದ್ದರೆ ಈ ಹೊಸ ಸಂವತ್ಸರದಲ್ಲಿ ಜೂನ್ 1ನೇ ತಾರೀಕಿನ ನಂತರ ಅಕ್ಟೋಬರ್ 31 ಒಳಗಡೆ ಕನ್ಯಾ ರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ, ಈ 4 ವಿಚಾರಗಳು ಕನ್ಯಾ ರಾಶಿಯವರಿಗೆ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31 ತನಕ ಯಾವುದೇ ಆಪರ್ಚುನಿಟಿಗಳು ನಿಮ್ಮನ್ನು ಹುಡ್ಕೊಂಡು ಬಂದರೆ ಖಂಡಿತ ಅದನ್ನು ತಿರಸ್ಕಾರ ಮಾಡಬೇಡಿ. ಮುಂದಿನ ದಿನಗಳಲ್ಲಿ ಅದು ತುಂಬ ಉತ್ತಮವಾದಂತಹ ಒಂದು ಅಭಿವೃದ್ಧಿಗಳನ್ನು ಕೊಡುತ್ತೆ. ಲಾಭಸ್ಥಾನದಲ್ಲಿ ಗುರು ಉಚ್ಚ ಕ್ಷೇತ್ರಕ್ಕೆ ಬರೋದರಿಂದ ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭಗಳನ್ನು ಕನ್ಯಾ ರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಗುರುತರವಾದ ಕರ್ಮಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರು ಡಿಸೆಂಬರ್ 5ರ ನಂತರದಲ್ಲಿ ಆಲ್ಮೋಸ್ಟ್ 2 ವರ್ಷಗಳ ಕಾಲ ವರ್ಷಕ್ಕೊಮ್ಮೆ ಗುರುಗಳ ದರ್ಶನ ಮಾಡುವಂಥದ್ದು, ಗುರುಗಳಿಗೆ ಪಾದಪೂಜೆ ಮಾಡುವಂಥದ್ದು, ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ದುರ್ಗಾ ಪರಮೇಶ್ವರಿ ಕ್ಷೇತ್ರ ದರ್ಶನ ಮಾಡುವಂಥದ್ದು, ಕೊಲ್ಲೂರು ಮೂಕಾಂಬಿಕೆ, ಕಟೀಲು ದುರ್ಗಾ ಪರಮೇಶ್ವರಿ, ಈ ರೀತಿಯಾಗಿ ಯಾವುದಾದ್ರೂ ಅಮ್ಮನವರ ಕ್ಷೇತ್ರವನ್ನು ದರ್ಶನ ಮಾಡುವಂಥದ್ದು ವರ್ಷಕ್ಕೊಮ್ಮೆ ಮಾತ್ರ. ಡಿಸೆಂಬರ್ 5ರ ನಂತರದಿಂದ ತುಂಬ ಉತ್ತಮವಾದ ಪರಿಹಾರಗಳನ್ನು ಪಡೆದುಕೊಳ್ಬೋದು. ಅದೇ ರೀತಿಯಲ್ಲಿ 2027ಕ್ಕೆ ಅಷ್ಟಮ ಶನಿಯ ಪ್ರಭಾವಗಳಿಗೆ ಈಗಿಂದ ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದರೆ ವರ್ಷಕ್ಕೊಮ್ಮೆ ಯಾವುದಾದ್ರೂ ಪುಣ್ಯಕ್ಷೇತ್ರ, ಈಶ್ವರನ ದರ್ಶನ ಮಾಡುವಂಥದ್ದು, ವರ್ಷಕ್ಕೊಮ್ಮೆ ಈಶ್ವರನಿಗೆ ವಿಶೇಷವಾಗಿ ರುದ್ರಾಭಿಷೇಕ ಇಂತಹ ಸೇವೆಗಳನ್ನು ಮಾಡುವಂಥದ್ದು, ತಿಂಗಳಿಗೊಮ್ಮೆ ಈಶ್ವರನ ದರ್ಶನ ಮಾಡುವಂಥದ್ದು, ಅರ್ಚನೆ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡುವಂಥದ್ದು, ಇವೆಲ್ಲ ಮುಂದಿನ ದಿನಗಳಿಗೆ ಒಂದು ಉತ್ತಮವಾದಂತಹ ಫೌಂಡೇಶನನ್ನು ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಈ ಸಣ್ಣ ಪರಿಹಾರಗಳು ಅತ್ಯಂತ ಅವಶ್ಯಕವಾಗಿದೆ. ಇದನ್ನು ಗಮನಿಸ್ಕೊಂಡ್ರೆ ಮುಂದೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಸೊ ಕನ್ಯಾ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ನಿಮ್ಮ ಮುಂದಿನ 4-5 ವರ್ಷಗಳಿಗೆ ಯಾವುದೇ ಪ್ಲ್ಯಾನಿಂಗ್ಗಳಿದ್ದರೆ ಈಗ ಖಂಡಿತವಾಗ್ಲೂ ಹೆಜ್ಜೆಯನ್ನು ಮುಂದೆ ಇಡಬಹುದು. ಗುರಿಯನ್ನು ಖಂಡಿತವಾಗ್ಲೂ ಮುಟ್ತೀರ, ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ಹೊಸ ವರ್ಷ, ಹೊಸ ಸಂವತ್ಸರ ಎಲ್ಲರಿಗೂ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.